ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನನ್ನು ಈ ಹಂತಕ್ಕೆ ಬೆಳೆಸಿದಂತಹ ನನ್ನ ಎಲ್ಲ ಗುರುವೃಂದದವರಿಗೆ, ಮಾತಾಪಿತೃರಿಗೆ ವಂದಿಸುತ್ತಾ, ಇಂದಿನ ಈ ಘನ ವೇದಿಕೆಯಲ್ಲಿ ಇರುವಂತಹ ಗೌರವಾನ್ವಿತ ಶ್ರೀಯುತ ನಮ್ಮ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ SL ಭೋಜೇಗೌಡರು ಅವರಿಗೆ ವಂದಿಸುತ್ತಾ, ಈ ಸಂಸ್ಥೆಯ ಟ್ರಸ್ಟಿ ಶ್ರೀಯುತ ಪೀಟರ್ ಫರ್ನಾಂಡಿಸ್ ಇವರಿಗೆ ನಮಸ್ಕರಿಸುತ್ತಾ, ಕಾರ್ಯದರ್ಶಿಯವರಾದಂತಹ ಶ್ರೀಯುತ ಎವಲಿನ್ ಫರ್ನಾಂಡಿಸ್ ಇವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂತಹ ಸಂಸ್ಥೆಯ ಮುಖ್ಯ ಶಿಕ್ಷಕರು, PTA ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಗೌರವಾನ್ವಿತರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳ ರಕ್ಷಕರು, ಎಲ್ಲ ವಿದ್ಯಾಭಿಮಾನಿಗಳಿಗೆ ವಂದಿಸುತ್ತಾ, ಇಂದು ಈ ಘನ ವೇದಿಕೆಯಲ್ಲಿ ಪವಿತ್ರವಾದಂತಹ ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಿ ಈ ಸಂಸ್ಥೆಯ ಶ್ರೇಷ್ಠ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನನಗೆ ನೀಡಿ, ಈ ಒಂದು ಕ್ಷಣವನ್ನು ನನ್ನ ಒಂದು ಬದುಕಿನ ಸುಂದರ ಕ್ಷಣದಲ್ಲಿ, ಸುಂದರ ನೆನಪುಗಳಲ್ಲಿ ಕಳಶಪ್ರಾಯವಾಗುವಂತೆ ಅತ್ಯಂತ ಮೇಲ್ಮಟ್ಟದಲ್ಲಿ ಇರಿಸುವಂತೆ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಶಿರವಾಗಿ ನಮಿಸುತ್ತೇನೆ, ಎಲ್ಲರಿಗೂ ವಂದಿಸುತ್ತೇನೆ. ಈ ಒಂದು ಕ್ಷಣವನ್ನು ಸಾರ್ಥಕಗೊಳಿಸಿ ನನ್ನ ಈ ಒಂದು ಶಿಕ್ಷಕ ಜೀವನವನ್ನೇ ಸಾರ್ಥಕ ಮಾಡಿದ್ದೀರಿ. ತಮಗೆಲ್ಲರಿಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಮಾನ್ಯರೇ, ಒಂದು ಮಾತಿದೆ, 1 ಪೆನ್, 1 ಚೈಲ್ಡ್, 1 ಬುಕ್ ಆ್ಯಂಡ್ 1 ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಹಾಗಾಗಿ ಇಂದು ಈ ವರ್ಲ್ಡನ್ನೇ ಚೇಂಜ್ ಮಾಡುವಂತಹ ಒಂದು ಶಕ್ತಿ ಶಿಕ್ಷಕರಿಗೆ ಇದೆ ಎನ್ನುವಂಥದ್ದನ್ನು ನಮ್ಮ ಸಮಾಜ ಮನಗಂಡಿದೆ. ಅದನ್ನು ಮನಗಂಡಂತಹ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಶ್ರೀಯುತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನಾಚರಣೆಯನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತಾ ಈ ಶಿಕ್ಷಕ ವೃತ್ತಿಗೆ ಒಂದು ಶ್ರೇಷ್ಠತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೆಪ್ಟೆಂಬರ್ 5 ನಾಳೆ ನಾವು ಶಿಕ್ಷಕ ದಿನಾಚರಣೆ ಆಚರಿಸ್ತಿದ್ದೇವೆ. ಇಲ್ಲಿರುವಂಥ ಎಲ್ಲರಿಗೂ ಸಹ ಈ ಟೀಚರ್ಸ್ ಡೇಯ ಪರವಾಗಿ ನನ್ನ ಹಾರ್ದಿಕ ಶುಭಾಶಯಗಳು. ಮಾನ್ಯರೇ, ಒಂದು ಮಾತಿದೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಮರವಾಗುತ್ತದೆ ಅಂತ. ಬಹುಶಃ ನನ್ನ ಪಾಲಿಗೆ ಇದು ಸರಿಯಾಗಿಯೇ ಕಾಣಿಸ್ತಾ ಇದೆ. ಬಹಳ ಕಷ್ಟದಿಂದ, ಅತ್ಯಂತ ಶ್ರಮದಿಂದ ನಾನು ಈ ಹಂತಕ್ಕೆ ಬಂದಿರುವಂಥದ್ದು. ಈಗಾಗಲೇ ಹೇಳಿರುವಂತೆ ನಾನು ಹುಟ್ಟಿದ್ದು ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಅತ್ಯಂತ ಕುಗ್ರಾಮದಲ್ಲಿ. ಬಹುಶಃ ಕೇರಳಕ್ಕೆ ಇನ್ನಷ್ಟೇ ಗಡಿ ಭಾಗವಾಗಿತ್ತು. ಆಗಿನ ಕಾಲದಲ್ಲಿ ಆ ಗ್ರಾಮದಲ್ಲಿ ಎಜುಕೇಷನ್ ಅನ್ನುವಂತಹ ಒಂದು ಗಾಳಿಯೇ ಇರಲಿಲ್ಲ. ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಓಡಾಡಲಿಕ್ಕೆ ವೆಹಿಕಲ್ ಇರಲಿಲ್ಲ, ಏನೂ ಇರಲಿಲ್ಲ. ಅತ್ಯಂತ ಬಡತನದಲ್ಲಿ ಹುಟ್ಟಿದಂತಹ ನಾನು ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಕೂಡ ಅಷ್ಟಾಗಿ ಸಿಗ್ತಿರಲಿಲ್ಲ. ಪೋಷಕರಿಗೆ
ಹೆಣ್ಣು ಮಕ್ಕಳು ಶಾಲೆಗೆ, ಪ್ರಾಥಮಿಕ ಶಾಲೆಗೆ ಹತ್ತಿರ ಇದ್ದರೆ ಕಳಿಸುವಂಥದ್ದು, ಮುಂದಿನ ಎಜುಕೇಷನ್ ಇರ್ತಿರಲಿಲ್ಲ. ಆದರೂ ಕೂಡ ಅಲ್ಲಿಯೇ ಒಂದು ಪ್ರಾಥಮಿಕ ಶಾಲೆ ಇತ್ತು, 7th ಓದಿದೆ. ಆಗ ಅಲ್ಲಿ ಅದೇ ವರ್ಷ ಹೈಸ್ಕೂಲ್ ಆರಂಭವಾಯಿತು, ಶಿಕ್ಷಣ ಮುಗಿಸಿದೆ. ನನ್ನದೊಂದೇ ಗುರಿ ಇತ್ತು, ಟೀಚರ್ ಆಗಬೇಕು ಅನ್ನುವಂಥದ್ದು. ಕಾರಣ ಏನು ಅಂತೇಳಿದರೆ, ಬಹಳ ಬಡತನ. ಟೀಚರ್ ಆದರೆ ಬೇಗನೆ ಕೆಲಸಕ್ಕೆ ಸಿಗ್ತದೆ, ಸಂಪಾದನೆ ಮಾಡ್ಬೋದು, ನಮ್ಮ ಬೇಕು ಬೇಡನ್ನು ಪೂರೈಸ್ಕೊಳ್ಬೋದು ಅನ್ನುವಂಥ ಒಂದು ಆಸೆ. ಆನಂತರದಲ್ಲಿ ಇನ್ನು PUC ಹೋಗುವಾಗ ಸೈನ್ಸ್ ತಗೊಳ್ಬೇಕು ಅಂತ ನನಗೆ ಆಸೆ ಆಯಿತು. ಸೈನ್ಸಿಗೆ ನಮಗೆ ನೀವೀಗ ಕೇಳಿರ್ಬೋದು, ಸುಳ್ಯದಲ್ಲಿ ಈಗ KVG ಅಂತ ಮೆಡಿಕಲ್ ಕಾಲೇಜುಗಳು ತುಂಬ ಆಗಿದೆ, ಅಷ್ಟು ವಿದ್ಯಾಭರಿತವಾಗಿದೆ. ಆದರೆ ಆ ಟೈಮಲ್ಲಿ ಸುಳ್ಯದಲ್ಲಿ ಸೈನ್ಸ್, PUC ಸೈನ್ಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಇದ್ದದ್ದು. ಯಾವುದೇ ಪ್ರೈವೇಟ್ ಸ್ಕೂಲ್ ಅಲ್ಲಿ ಇರುವಂತಹ ನೆಹರು NMCಯಲ್ಲಿ ಸೈನ್ಸ್ ಇರಲಿಲ್ಲ, ಆರ್ಟ್ಸ್ ಕಾಮರ್ಸ್ ಇದ್ದದ್ದು 1985ನೇ ಇಸ್ವಿಯಲ್ಲಿ. ಸೈನ್ಸ್ ಮಾಡಿ ಡಿಗ್ರಿ ಮಾಡಬೇಕಾದ್ರೆ ದೂರದ ಪುತ್ತೂರಿಗೆ ಬರಬೇಕಿತ್ತು. ಇನ್ನೇನು ಮಾಡೋದು, ಅಲ್ಲಿ ಎಜುಕೇಷನ್ ಆಗೋದಿಲ್ಲ ಅನ್ನುವಾಗ ನಮ್ಮ ಅಣ್ಣ ಅವರು ನಮ್ಮನ್ನು ಉಜಿರೆ STM ಕಾಲೇಜಿಗೆ ಸೇರಿಸಿದರು. STM ಅಲ್ಲಿ ನಾನು ಡಿಗ್ರಿಯನ್ನು ಮುಗಿಸಿದೆ, ಪೇಯಿಂಗ್ ಗೆಸ್ಟ್ ಆಗಿ ಇದ್ದುಕೊಂಡು ಬಹಳ ಕಷ್ಟದಿಂದ ಡಿಗ್ರಿಯನ್ನು ಮುಗಿಸಿದ್ದು. ಡಿಗ್ರಿಯಲ್ಲಿ ಒಳ್ಳೆಯ ಅಂಕ ಬಂತು. ನೆಕ್ಸ್ಟ್ B.Ed ಮಾಡಬೇಕು. B.Ed ಬಂದಾಗ ಗೌರ್ಮೆಂಟ್ B.Ed ಕಾಲೇಜ್ ಮಂಗಳೂರು, ಅಲ್ಲಿ ಸೇರಿದೆ. 1994 ನನಗೆ ಸರಕಾರಿ ಉದ್ಯೋಗ ಬಂತು. ಬಹಳ ಪರಿಶ್ರಮದಿಂದ ನಾವು ವಿದ್ಯೆಯನ್ನು ಕಲಿತು ಈ ಹಂತಕ್ಕೆ ಮುಂದಕ್ಕೆ ಜಾಬನ್ನು ಸೇರಿ ಸುಮಾರು 31 ವರ್ಷಗಳ ಅವಧಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಇಂದು ಈ ವೇದಿಕೆಯಲ್ಲಿ ನನಗೆ ಬಹಳ ಸಂತೋಷದ ವಿಷಯ ಅಂದರೆ, ಇಷ್ಟು ದೊಡ್ಡ ಕ್ರೈಸ್ತ ಕಿಂಗ್ ಸಮೂಹ ಸಂಸ್ಥೆ ಗುರುತಿಸಿದ್ದು ಸರಕಾರಿ ಶಾಲೆಯ ಶಿಕ್ಷಕರನ್ನು. ಇದು ನನಗೆ ಬಹಳ ಹೆಮ್ಮೆ. ಸರಕಾರಿ ಶಾಲೆ ಅಂದರೆ ಮೂಗು ಮುರಿಯುವಂತಹ ಇಂಥ ಕಾಲದಲ್ಲಿ ಸಂಸ್ಥೆಯವರು ನಮ್ಮನ್ನು ಗುರುತಿಸಿ, ನಾವಿಬ್ಬರೂ ಕೂಡ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನವರು, ಗುರುತಿಸಿ ನಮ್ಮಲ್ಲಿರುವಂತಹ ಏನೋ ಪ್ರತಿಭೆಯನ್ನು ಗುರುತಿಸಿ ಅವರು ಕರೆದು ಸನ್ಮಾನ ಮಾಡ್ತೇವೆ ಅಂತ ಕೇಳಿಕೊಂಡಾಗ ನಾವು ಖುಷಿಯಿಂದಲೇ ಒಪ್ಪಿಕೊಂಡಿದ್ದೇವೆ. ಹಾಗಾಗಿ ಈ ಸಂಸ್ಥೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೊಂದು ನನ್ನ ಪರವಾಗಿ ಒಂದೆರಡು ಮಾತುಗಳು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರನ್ನು ಪೂಜಿಸ್ತೇವೆ. ಆ ಬಂಡೆಕಲ್ಲು ನಿಮ್ಗೆ ಗೊತ್ತಿದೆ, ಆ ಮೂರ್ತಿಯಾಗಬೇಕಾದ್ರೆ ಎಷ್ಟು ಪೆಟ್ಟು ತಿಂದಿದೆ ಅಂತ ಹೇಳ್ಕೊಂಡು, ಅಂದರೆ ಅದೆಷ್ಟು ಉಳಿಯ ಪೆಟ್ಟನ್ನು ತಿಂದು ಸುಂದರವಾದಂಥ ಮೂರ್ತಿಯಾಗಿದೆ. ನಾವಿಂದ ಅದನ್ನು ಪೂಜಿಸ್ತೇವೆ. ಯಾವ ಬಂಡೆಕಲ್ಲು ಪೆಟ್ಟು ತಿನ್ನಲಿಕ್ಕೆ ಅಸಮರ್ಥವಾಗಿತ್ತೋ ಅದು ಅಲ್ಲಿ ಹಾಸುಗಲ್ಲಾಗಿ ಬಿದ್ದಿದೆ ಅಂತೇಳಿ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ನೀವು ಅದೆಷ್ಟು ಶ್ರಮ ಪಡ್ತೀರೋ, ಅದೆಷ್ಟು ನೀವು ಕಷ್ಟವನ್ನು ಪಡ್ತೀರೋ, ನಿಮಗೆ ಮುಂದಕ್ಕೆ ಆ ಸ್ಥಾನ ಖಂಡಿತವಾಗಿ ದೊರೆಯುತ್ತದೆ ಅಂತೇಳಿ. ವಿದ್ಯಾರ್ಥಿಗಳೇ, ಇನ್ನೊಂದು ಮಾತು, ನಮ್ಮ ಶಿಕ್ಷಣ ಹೇಗಿರಬೇಕು ಅಂತೇಳಿದರೆ, ನಾವು ತರಗತಿ ಕೋಣೆಯ ಒಳಗೆ ಕಲಿತದ್ದನ್ನು ನೆನಪಿಸಿಕೊಂಡು ಮಾಡೋದಷ್ಟೇ ಶಿಕ್ಷಣ ಅಲ್ಲ. ತರಗತಿ ಕೋಣೆಯೊಳಗೆ ಕಲಿತ ಮೇಲೆ ಅದನ್ನೆಲ್ಲ ಮರೆತ ನಂತರ ನಾವು ಅದನ್ನು ಜೀವನದಲ್ಲಿ ಎಷ್ಟು ಅಳವಡಿಸಿಕೊಳ್ತೇವೆ, ನಾವು ಅದನ್ನು ಎಷ್ಟು ನಮ್ಮ ಲೈಫಲ್ಲಿ ತೊಡಗಿಸಿಕೊಳ್ತೇವೆ, ಅದುವೇ ನಿಜವಾದ ಶಿಕ್ಷಣ ಅಂತ. ಒಂದು ಬೆಲೂನು ಮೇಲುಗಡೆ ಹಾರ್ತಾ ಇರ್ತದೆ, ನಾವು ತುಂಬ ಅದರ ಚೆನ್ನವಾಗಿದ್ದ ಸುಂದರ ನೋಡ್ತೇವೆ. ಆದರೆ ಅದು ಮೇಲೆ ಹಾರುವಂಥದ್ದು ಅದರ ಸೌಂದರ್ಯದಿಂದ ಅಲ್ಲ, ಅದು ಹಾರುವುದು ಅದರೊಳಗೆ ತುಂಬಿಸಿರುವಂತಹ ಅನಿಲದಿಂದ. ಹಾಗಾಗಿ ನಮ್ಮೊಳಗಿನ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯವನ್ನು ನಾವು ಹೊರಗೆಳೆದು ನಾವು ಸುಂದರ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ. ಪ್ರತಿಭೆಗಳು ಯಾವಾಗಲೂ ಅರಮನೆಯಲ್ಲಿ ಮಾತ್ರ ಇರುವುದಿಲ್ಲ, ಗುಡಿಸಲಲ್ಲಿಯೂ ಸಹ ಪ್ರತಿಭೆಗಳು ಅರಳ್ತವೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸಹ ಚೆನ್ನಾಗಿ ವಿದ್ಯೆಯನ್ನು ಕಲಿಬೇಕು, ಉನ್ನತ ಮಟ್ಟಕ್ಕೆ ಏರಬೇಕು ಎಂದು ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹಾರೈಸ್ತಾ ಇದ್ದೇನೆ. ಮಕ್ಕಳೇ, ಶಿಕ್ಷಕರನ್ನು ಸಮಾಜದ ಶಿಲ್ಪಿಗಳು ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿದೆ, ಸಮಾಜವನ್ನು ರೂಪಿಸುವ ಶಿಲ್ಪಿಗಳು ಶಿಕ್ಷಕರು ಅಂತ. ಇದು ಸಾಮಾನ್ಯವಾಗಿ ಬರುವಂಥ ಮಾತು. ಆದರೆ ನಾವು ಅಂದುಕೊಂಡ ಹಾಗೆ
ಶಿಕ್ಷಕರು ಶಿಲ್ಪಿಗಿಂತಲೂ ಒಂದು ಹೆಚ್ಚು ಮುಂದೆ ಅಂತ. ಯಾಕಂದರೆ ಶಿಲ್ಪಿಗಳು ಕೆತ್ತುವಂಥದ್ದು ಸುಂದರವಾದ ಗಟ್ಟಿಮುಟ್ಟಾದ ಬಂಡೆಕಲ್ಲನ್ನು, ಒಳ್ಳೆಯ ಶ್ರೀಗಂಧದ ಮರವನ್ನು, ಒಳ್ಳೊಳ್ಳೆ ಮರವನ್ನು ಆರಿಸಿ ಅಷ್ಟೇ ಶಿಲ್ಪ ಮಾಡ್ತಾರೆ, ಅದರಿಂದ ಅಷ್ಟೇ ಮೂರ್ತಿ ಮಾಡ್ತಾರೆ. ಆಗಾಗ ಬಿದ್ದು ಹೋಗುವಂತಹ ಅಂಬಟೆ ಮರದಿಂದ ಅಥವಾ ಇನ್ನಿತರ ಮರಗಳಿಂದ ಶಿಲ್ಪ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಶಿಕ್ಷಕರು ಹಾಗಲ್ಲ. ಇಲ್ಲಿ ಬರುವಂತಹ ಎಲ್ಲ ಶಾಲೆಗೆ, ತಮ್ಮ ಒಳಗೆ ಶಾಲೆಗೆ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು, ಅವನು ಯಾವುದೇ ಮಟ್ಟದಲ್ಲಿರಲಿ, ಹೇಗೇ ಇರಲಿ, ಅವರನ್ನೊಂದು ಒಳ್ಳೆಯ ಮೂರ್ತಿಯಾಗಿ ಮಾಡುವಂತಹ ಒಂದು ಕಾಯಕದಲ್ಲಿ ಶಿಕ್ಷಕರು ತೊಡಗುತ್ತಾರೆ. ಹಾಗಾಗಿ ಶಿಕ್ಷಕರು ಆ ಶಿಲ್ಪಿಗಳಿಗಿಂತಲೂ ಒಂದು ಎತ್ತಿದ ಕೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೀಗ ಕೆಲಸ ಮಾಡ್ತಿರುವಂಥದ್ದು ರೆಂಜಾಳ ಪ್ರೌಢಶಾಲೆಯಲ್ಲಿ, ಸಂಯುಕ್ತ ಪ್ರೌಢಶಾಲೆ. ತಮಗೆ ಗೊತ್ತಿದೆ ಇಲ್ಲಿಂದ ಬಹುದೂರ, ಬಹಳ ಇಂಟೀರಿಯರ್ ಅಂತ. ಆದರೂ ಕೂಡ ನನಗೆ ರೆಂಜಾಳದ ಬಗ್ಗೆ ಬಹಳ ಹೆಮ್ಮೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಶಿಕ್ಷಣಕ್ಕೆ ಬಹಳ ಪೂರಕವಾದಂತಹ ವಾತಾವರಣ ಇದೆ. ಆ ರೆಂಜಾಳ ಗ್ರಾಮ ಎನ್ನುವಂಥದ್ದು ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿದೆ. ಅಲ್ಲಿರೋ ಸಂಘ ಸಂಸ್ಥೆಗಳು ಶಾಲೆಗೆ ಬೇಕಾದಂತಹ ಎಲ್ಲ ಸವಲತ್ತನ್ನು, ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ಆದರೂ ಸಹ ಬಹಳ ವಿಜೃಂಭಣೆಯಿಂದ ಆಗ್ತದೆ. ವಿದ್ಯಾರ್ಥಿಗಳೇ ಬೇಕಾದಂಥ ಎಲ್ಲ ಸವಲತ್ತುಗಳು ಅಲ್ಲಿಯ ಊರ ಜನರು ಒದಗಿಸಿಕೊಡ್ತಾ ಇದ್ದಾರೆ. ಅಲ್ಲಿರುವ ಸಂಘ ಸಂಸ್ಥೆಗಳು ಶಾಲೆಯ ಬಗ್ಗೆ ಯಾವತ್ತೂ ಸದಭಿರುಚಿಯನ್ನು, ಅಭಿಮಾನವನ್ನು ಬೆಳೆಸಿಕೊಂಡು ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ಅಲ್ಲಿಯ ಊರವರು ನೋಡಿಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅದೇನು ಕಷ್ಟ ಆಗೋದಿಲ್ಲ. ಸಹಕಾರ ಏನೇ ಬೇಕಂದರೂ ಸಹ ಕೇಳಿದಾಗ ನಮ್ಮೊಂದಿಗೆ ಸ್ಪಂದಿಸುವಂತಹ ವಿದ್ಯಾರ್ಥಿಗಳು, ಪೋಷಕರು, ಮುಖ್ಯವಾಗಿ ಊರವರು, ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಇದ್ದಾರೆ. ಜೊತೆಗೆ ಅಷ್ಟು ಕೆಲಸ ಮಾಡಲಿಕ್ಕೆ ಪೂರಕ ಅಂದರೆ ನಮ್ಮ ಒಂದು ಸಹೋದ್ಯೋಗಿ ಮಿತ್ರರು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾರೆ. ವಿದ್ಯಾರ್ಥಿಗಳನ್ನು ಯಾವ ರೀತಿ ತೊಡಗಿಸ್ಕೊಳ್ಬೇಕು, 100% ಫಲಿತಾಂಶ ಬರಬೇಕಾದ್ರೆ ನಮ್ಮಿಂದ ಆಗೋದಿಲ್ಲ. ಅದು ನಾವು ಅವರಿಗೆ ಹೇಳ್ಬೋದಷ್ಟೇ. ಆದರೆ ಬೆಳಗ್ಗೆ ಸಂಜೆವರೆಗೆ ಕ್ಲಾಸ್ ತೆಗೆದುಕೊಂಡು ವಿದ್ಯಾರ್ಥಿಗಳನ್ನು ಆ ರೀತಿ ತೊಡಗಿಸಿಕೊಳ್ಳುವಂಥ ಸಾಮರ್ಥ್ಯ ನಮ್ಮ ಶಿಕ್ಷಕರಲ್ಲಿದೆ. ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟಿದೆ. ಒಳ್ಳೆ ರೀತಿಯಲ್ಲಿ ನಡೆಸಿಕೊಡುವಂತಹ ಒಂದು ಸಂದರ್ಭ, ಅವಕಾಶ ಅಥವಾ ಸನ್ನಿವೇಶ ಅಲ್ಲಿ ನನಗೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಇಲಾಖೆಯವರು ಕೂಡ ನಮ್ಮಲ್ಲಿಗೆ ಬರ್ತಾರೆ. ಪ್ರತಿ ವರ್ಷವೂ A ಗ್ರೇಡ್ ನಮ್ಮ ಸಂಸ್ಥೆಗೆ ಸಿಗ್ತಾ ಇದೆ. ಇಲ್ಲಿಯ ಸಂಸ್ಥೆಯ ನಮ್ಮ ಮಕ್ಕಳು ಈ ಸಂಸ್ಥೆಗೆ ಬರ್ತಾರೆ. ನಮ್ಮ ರೆಂಜಾಳ ಶಾಲೆಯಿಂದ ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾರೆ. ಸರ್ ಯಾವಾಗಲೂ ಬಂದಾಗ ಹೇಳೋದುಂಟು, ಮಕ್ಕಳು, ರೆಂಜಾಳದ ಮಕ್ಕಳು ಬಹಳ ಒಳ್ಳೆಯ ಶಿಸ್ತಿನ ಮಕ್ಕಳು, ಒಳ್ಳೆಯ ವ್ಯಕ್ತಿತ್ವದ ಮಕ್ಕಳು, ಬಹಳ ಚೆನ್ನಾಗಿ ಓದ್ತಾರೆ, ಕಲಿತಾರೆ ಅಂತ. ನಮಗೆ ಬಹಳ ಹೆಮ್ಮೆ. ಯಾಕಂದರೆ ನಮ್ಮ ಸಂಸ್ಥೆಯಿಂದ ಬರುವ ಮಕ್ಕಳು ಚೆನ್ನಾಗಿ ಬೇರೆ ಸಂಸ್ಥೆಗೆ ಬಂದಾಗ ಆ ಶಿಕ್ಷಕರು ನಮ್ಮ ಹೇಳ್ತಾರೆ ಅಂತ ಹೇಳಿದರೆ ಖಂಡಿತ ನಮ್ಮ ಜೀವನ ಸಾರ್ಥಕ ಅಂತ ನಮಗೆ ಅನ್ನಿಸ್ತದೆ, ನಮ್ಮ ವರ್ಕಲ್ಲಿ ಸಾರ್ಥಕವಾಗಿದೆ ಅಂತ ಹೇಳ್ಕೊಂಡು. ಹಾಗಾಗಿ ಇಂದು ನಮ್ಮನ್ನು ಕರೆದು ಇಲ್ಲಿ ಗೌರವಿಸಿದ್ದೀರಿ. ಈ ಒಂದು ಪವಿತ್ರವಾದಂತಹ ಸನ್ಮಾನ ಪೀಠದಲ್ಲಿ ಕೊಳ್ಳಿರಿಸಿದ್ದೀರಿ. ನನ್ನ ಬದುಕಿನ ಒಂದು ಸುಂದರ ನೆನಪಿನ ಬುತ್ತಿಯೊಳಗೆ ಒಂದು ಸುಂದರ ಕ್ಷಣವನ್ನು, ಯಾವತ್ತೂ ಮರೆಯಲಿಕ್ಕಾಗದಂಥ ಒಂದು ಕ್ಷಣವನ್ನು ಒದಗಿಸಿ ಈ ಸಂಸ್ಥೆ ನನಗೆ ಒದಗಿಸಿಕೊಟ್ಟಿದೆ. ಅತ್ಯಂತ ಶ್ರೇಷ್ಠವಾದಂಥ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀರಿ. ಈ ಸಂಸ್ಥೆಗೆ, ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, PTA ಎಲ್ಲ ಪೋಷಕರಿಗೆ ನಾನು ಶಿರಬಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.